ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಗಜಲಿಂಬೆ ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ನಾನು. ತುಂಬ ಟೇಸ್ಟ್ ಆಗ್ತದೆ ಇದು ಉಪ್ಪಿನಕಾಯಿ. ಗಂಜಿ ಊಟಕ್ಕೆ, ಬೆಳಿಗ್ಗೆ ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ತುಂಬ ಸುಲಭದಲ್ಲಿ ಮಾಡ್ಬೋದು, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು 8 ಗಜಲಿಂಬೆ ಸಿಕ್ಕಿದೆ ನನಗೆ. ಇದರದೊಂದು ಉಪ್ಪಿನಕಾಯಿ ಮಾಡುವ. ಹೇಗೆ ಮಾಡೋದಂತ ನೋಡುವ. ಇದನ್ನು ಮೊದಲಿಗೆ ಸ್ವಲ್ಪ ಬೇಯಿಸಬೇಕು. ಬೇಯಿಸಲಿಕ್ಕೆ ಅಂದರೆ ತುಂಬ ಬೇಯಿಸಲಿಕ್ಕೇನಿಲ್ಲ, ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೆಗೆಯೋದು. ನೋಡಿ ತೋರಿಸ್ತೇನೆ. ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಕುದಿಸ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ. ನೀರು ಕುದೀತಾ ಇರುವಾಗ ಇದನ್ನು ಹಾಕಬೇಕು, ಲಿಂಬೆಯನ್ನು ಹಾಕಬೇಕು. ಹಾಕಿದ ಮೇಲೆ ತುಂಬ ಬೇಯಲಿಕ್ಕೆ ಏನಿಲ್ಲ, ಒಂದು ಕುದಿ ಬಂದರೆ ಸಾಕು. ಅಂದರೆ ಅದರ ಸುನೆ ಅಂತ ಹೇಳ್ತೇವೆ ನಾವು, ಸುನೆ ಹೋಗಲಿಕ್ಕೆ ಬೇಕಾಗಿ ಬಿಸಿ ನೀರಿಗೆ ಹಾಕೋದಷ್ಟೇ. ತುಂಬ ಬೇಯಲಿಕ್ಕೆ ಏನೇ ಇಲ್ಲ, ತುಂಬ ಬೆಂದರೆ ಒಳ್ಳೆಯದಾಗೋದಿಲ್ಲ. ಸಾಫ್ಟ್ ಆಗ್ತದಲ್ಲ, ಸಾಫ್ಟ್ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಬಿಸಿನ ನೀರು ಹಾಕಿ ಸ್ವಲ್ಪ ಒಂದು ಕುದಿ ಬರುವಾಗ ತೆಗಿಬೇಕು. ತುಂಬ ಒಳ್ಳೆಯದಾಗ್ತದೆ. ಇದನ್ನು ಬಿಸಿಯಲ್ಲಿ ಕಟ್ ಮಾಡಬಾರ್ದು. ತಣ್ಣಗಾದ ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನಾನು ನೀರಿಂದ ತೆಗೆದು ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಇಡ್ತೇನೆ. ಇಟ್ಟು ಮತ್ತು ಕಟ್ ಮಾಡೋದು ಇದನ್ನು. ನೋಡಿ, ಇಷ್ಟು ಆದರೆ ಆಯಿತು. ಇದು ನೀರು ಬೇಡ, ನೀರು ಚೆಲ್ಲಿಕ್ಕೆ ಇಷ್ಟೇ. ನೋಡಿ, ಬೇಯಿಸಿ ಸೋಸಿ ಇಟ್ಟಿದ್ದೇನೆ ನಾನು. ನೋಡಿ, ಇದು ಬಿಸಿಯಿಂದ ತಣ್ಣಗಾದ ಮೇಲೆ ನೋಡಿ ಈ ಥರ ಕಟ್ ಮಾಡಿದ್ದೇನೆ ನಾನು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದಕ್ಕೆ ಈಗ ಉಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಉಪ್ಪು ಸಾಕಾಗ್ತದೆ. ನೋಡಿ, ನನ್ನ ಕೈಯಲ್ಲಿ ಇಷ್ಟು ಉಪ್ಪು ಹಾಕಿದ್ದೇನೆ. ಇಷ್ಟು ಉಪ್ಪು ಸಾಕಾಗ್ತದೆ ಇದಕ್ಕೆ. ಇದನ್ನು ಉಪ್ಪು ಹಾಕಿ ಇಡಲಿಕ್ಕೆ ಏನಿಲ್ಲ, ಉಪ್ಪು ಹಾಕಿ ಆಗಲೇ ಮಸಾಲ ಮಾಡೋದು, ಹಾಕೋದು ಅಷ್ಟೇ. ನೋಡಿ, ಈಗ ಮಸಾಲಕ್ಕೆ ನೋಡಿ, ಈ ಚಮಚದಲ್ಲಿ ನೋಡಿ 1 ಚಮಚ ಸಾಸಿವೆ ತಗೊಂಡಿದ್ದೇನೆ ನಾನು. ಇದನ್ನು ರೋಸ್ಟ್ ಮಾಡಬೇಕು ಚೆನ್ನಾಗಿ, ಸಾಸಿವೆ ಎಲ್ಲ ಸಿಡಿಯುವ ತನಕ ರೋಸ್ಟ್ ಮಾಡಬೇಕು. ನೋಡಿ, ಅದೇ ಚಮಚದಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. ನೋಡಿ, ಇದೇ ಚಮಚದಲ್ಲಿ ತಗೊಂಡಿದ್ದೇನೆ. ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಸಿಡಿಯಬೇಕು, ಪಟ ಅಂತ ಸಿಡಿಬೇಕು. ಸಿಡಿಯುವ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸಾಸಿವೆ ಎಲ್ಲ ಪಟ ಸಿಡಿಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ನೋಡಿ, ಸಿಡಿತಾ ಉಂಟು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ನಾನು. ಒಂದು 15 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಒಂದು 5 ಗುಂಟೂರು ಮೆಣಸು ತಗೊಂಡಿದ್ದೇನೆ, ಊರು ಮೆಣಸು. ಈ ಒಟ್ಟಿಗೆ 20 ಮೆಣಸು ತಗೊಂಡಿದ್ದೇನೆ. ಅಷ್ಟು ಸಾಕಾಗ್ತದೆ. ಮತ್ತು ಒಂದು ಸ್ವಲ್ಪ ಬೇಸೊಪ್ಪು ಹಾಕಿ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದನ್ನು. ಸಾಕು, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರಿಶಿಣದ ಹುಡಿ ಹಾಕಿದ್ದೇನೆ. ಮತ್ತು ಒಂದು ನೋಡಿ ಸಣ್ಣ ಪೀಸ್ ಇಂಗು ಹಾಕ್ತಾ ಇದ್ದೇನೆ. ಇಂಗು ತುಂಬ ಹಾಕಬೇಡಿ, ಅಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಉಂಟು, ಅದಕ್ಕಾಗಿ ಸ್ವಲ್ಪ ಇಂಗು ಹಾಕ್ತಿದ್ದೇನೆ. ನೋಡಿ, ಪೌಡ್ರ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈಗ ಇದು ಕಟ್ ಮಾಡಿಟ್ಟ ಗಜಲಿಂಬೆ ಉಂಟಲ್ಲ, ಅದಕ್ಕೆ ಹಾಕ್ತಾ ಇದ್ದೇನೆ. ಈ ಪೌಡರ್ ಮಾಡಿದ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಇದು ಗಜಲಿಂಬೆಯ ಉಪ್ಪಿನಕಾಯಿ. ತುಂಬ ಟೇಸ್ಟ್ ಆಗ್ತದೆ.
ತುಂಬ ಕೆಲಸ ಏನಿಲ್ಲ ಇದಕ್ಕೆ ಮಾಡಲಿಕ್ಕೆ. ನೋಡಿ, ನೀವು ಉಪ್ಪಲ್ಲಿ ಹಾಕಿ ದಿಢೀರಂತ ಆಗಲೇ ಮಾಡ್ಬೋದು. ನೋಡಿ, ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ. ನೋಡಿ, ಒಂದು ಎಣ್ಣೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ ಇಟ್ಟಿದ್ದೇನೆ ಬಿಸಿಗೆ. ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿಬೇಕು, ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಸಿಡಿಯುವಾಗ ಒಗ್ಗರಣೆ ಸೊಪ್ಪು, ಬೇಸೊಪ್ಪು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಬೋದು, ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಬೋದು. ಬೆಳ್ಳುಳ್ಳಿ ಹಾಕಲಿಲ್ಲ ನಾನು, ಬೇಕಿದ್ದರೆ ಹಾಕ್ಬೋದು ಒಗ್ಗರಣೆಗೆ. ಇದನ್ನು ತಣ್ಣಗಾದ ಮೇಲೆ ನಾನು ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೇನೆ. ಬಿಸಿಯಲ್ಲಿ ಹಾಕಲಿಲ್ಲ, ತಣ್ಣಗಾದ ಮೇಲೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪಿನಕಾಯಿಗೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಉಪ್ಪಿನಕಾಯಿ. ಲಿಂಬೆ ಉಪ್ಪಿನಕಾಯಿ, ಗಜಲಿಂಬೆಯ ಉಪ್ಪಿನಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿನಕಾಯಿ. ನೋಡಿ, ಭರಣಿಗೆ ಹಾಕಿ ಇಟ್ಕೊಂಡಿದ್ದೇನೆ ಇದನ್ನು. ನೋಡಿ, ಇದರ ಮುಚ್ಚಳಕ್ಕೆ ನಾನು ಇಂಗು ಹಾಕ್ತಾ ಇದ್ದೇನೆ. ಯಾಕಂದರೆ ಅದರ ಮೇಲೆ ಎಲ್ಲ ಬೂಸ್ಟ್ ಥರ ಬರ್ತದಲ್ಲ, ಕಪ್ಪಾಗಿ ಬರ್ತದೆ, ಒಂಥರ ನೊಣ ಎಲ್ಲ ಬರಬಾರ್ದಂತ ಹೇಳಿ ಇದಕ್ಕೆ ಈ ಥರ ಇಂಗು ಹಾಕೋದು ಮುಚ್ಚಳಕ್ಕೆ. ಇಂಗು ಹಾಕೋದ್ರಿಂದ ಅದಕ್ಕೆ ಬೂಸ್ಟ್ ಎಲ್ಲ ಬರುವುದಿಲ್ಲ, ಅದಕ್ಕಾಗಿ ಈ ಥರ ಇಂಗು ಹಾಕೋದು. ಇಲ್ಲದ್ರೆ ಸ್ವಲ್ಪ ವಿನಿಗರ್ ಕೂಡ ಮೇಲೆಯಿಂದ ಹಾಕ್ಬೋದು, ಉಪ್ಪಿನಕಾಯಿ ಮೇಲೆ ಸ್ವಲ್ಪ ವಿನಿಗರ್ ಕೂಡ ಹಾಕಿ ಇಡ್ಬೋದು. ಹಾಕಿದರೆ ಈಗ ಮುಚ್ಚಳಕ್ಕೆ ಹಾಗೆ ಮುಚ್ಚಿದರೆ ಏನು ಬರುವುದಿಲ್ಲ, ಅದಕ್ಕಾಗಿ ಈ ಥರ ಮುಚ್ಚಿ ಇಡೋದು. ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಇದೇ ಥರ ಗಜಲಿಂಬೆ ಸಿಕ್ಕಿದರೆ ಈ ಥರ ಉಪ್ಪಿನಕಾಯಿ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.